ನಮಸ್ಕಾರ ಎಲ್ಲರಿಗೂ. ಐಕಾನಿಕ್ ಟೆಂಪಲ್ಸ್ ಆಫ್ ಭಾರತ್ ಚಾನಲ್ಗೆ ಸ್ವಾಗತ. ಒಂದು ಅದ್ಭುತವಾದ ಜಾಗದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅರಮನೆ ನಗರ ಎಂದೇ ಪ್ರಸಿದ್ಧವಾಗಿರುವ ನಮ್ಮ ಮೈಸೂರಿನ ಅತ್ಯಾಕರ್ಷಕವಾದ ಅಂಬಾವಿಲಾಸ ಅರಮನೆಯನ್ನು ನೋಡೋಣ ಬನ್ನಿ. ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ಅರಸರ ನಿವಾಸ ಸ್ಥಳ ಇದಾಗಿತ್ತು. ಈ ಅರಮನೆಗೂ ಮೊದಲು ಇಲ್ಲಿ ಮರದಿಂದ ನಿರ್ಮಾಣವಾಗಿದ್ದ ಅರಮನೆ ಇತ್ತು. ಆದರೆ ಅದು ಬೆಂಕಿ ಬಿದ್ದು ಸುಟ್ಟು ಹೋದ ಕಾರಣ ಈ ಭವ್ಯ ಅರಮನೆಯನ್ನು ನಿರ್ಮಿಸಲಾಯಿತು. ಅರಮನೆಯ ಪ್ರವೇಶದಲ್ಲಿ ನಮಗೆ ಗೊಂಬೆ ತೊಟ್ಟಿ ಸಿಗುತ್ತದೆ. ಇಲ್ಲಿ ನಾವು ಮುಂಚೆ ಇದ್ದ ಮರದ ಅರಮನೆಯ ಮಾದರಿಯನ್ನು ನೋಡಬಹುದು. ಜೊತೆಗೆ ಶ್ರೀ ಚಾಮುಂಡೇಶ್ವರಿಯ ಚಿನ್ನದ ಅಂಬಾರಿಯನ್ನು ಕೂಡ ಕಾಣಬಹುದು. ಇದರ ಪಕ್ಕದಲ್ಲಿ ನಾವು ಸಾಕಷ್ಟು ಮಾದರಿಯ ಗೊಂಬೆಗಳನ್ನು ಕಾಣಬಹುದು. ಇಲ್ಲಿನ ಅದೆಷ್ಟೋ ಗೊಂಬೆಗಳು ಸುಮಾರು 500ರಿಂದ 600 ವರ್ಷಗಳ ಹಳೆಯದಾಗಿದೆ. ಇವು ಪಿರಂಗಿಗಳು. ದಸರಾ ಸಂದರ್ಭದಲ್ಲಿ ಆಯುಧ ಪೂಜೆಯ ದಿನ ಇದಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ. ನಂತರ ಅದನ್ನು ದಸರಾ ದಿನದಂದು ಮಾತ್ರ ಬಳಸುತ್ತಾರೆ. ಇಲ್ಲಿಂದ ಮುಂದೆ ಸಾಗಿದರೆ ಒಳಭಾಗದ ಅರಮನೆಯ ದ್ವಾರಪಾಲನೆ ಮಾಡುತ್ತಿರುವ 2 ದೊಡ್ಡ ಆನೆಯ ತಲೆಯನ್ನು ಕಾಣಬಹುದು. ನಾವು ಹೀಗೆ ಮುಂದೆ ಸಾಗಿದರೆ ಅರಮನೆಯ ಒಳಗಡೆ ಆಗಿನ ರಾಜರ ಆಳ್ವಿಕೆ, ದಸರಾಚರಣೆ ಹೀಗೆ ಮುಂತಾದವುಗಳ ಚಿತ್ರಗಳನ್ನು ನೋಡಬಹುದು. ಇವೆಲ್ಲ ತೈಲವರ್ಣ ಚಿತ್ರಗಳು, ಅಂದರೆ ಆಯಿಲ್ ಪೇಂಟಿಂಗ್ಸ್. ಇದು ಕಲ್ಯಾಣ ಮಂಟಪ. ಅತ್ಯಾಕರ್ಷಕವಾಗಿರುವ ಕಲ್ಯಾಣ ಮಂಟಪ ಎಷ್ಟು ನೋಡಿದರೂ ಸಾಲದು. ಇಡೀ ಅರಮನೆಯು ಇಂಡೋ ಸಾರ್ಸನಿಕ್ ವಾಸ್ತುಕಲೆಯ ಶೈಲಿಯನ್ನು ಹೊಂದಿದೆ. ಈ ಕಲ್ಯಾಣ ಮಂಟಪವನ್ನು ಮದುವೆ, ಮುಂಜಿ, ರಾಜ್ಯಾಭಿಷೇಕ ಸಂದರ್ಭಗಳಲ್ಲಿ ಉಪಯೋಗಿಸುತ್ತಾರೆ. ಇದು ಫೋಟೋ ಗ್ಯಾಲರಿ. ರಾಜಪರಿವಾರದವರ ಚಿತ್ರಗಳನ್ನು ಇಲ್ಲಿ ನಾವು ನೋಡಬಹುದು. ಇದು ರಾಜ ರವಿವರ್ಮನ ತೈಲಚಿತ್ರಗಳಾಗಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹೋದರ ಸಹೋದರಿಯರು ಜಯಲಕ್ಷ್ಮಮ್ಮಣ್ಣಿ ಅವರ ಮದುವೆ ಸಮಯದಲ್ಲಿ ಮರದ ಅರಮನೆ ಸುಟ್ಟಿ ಹೋಯಿತೆಂದು ಹೇಳಲಾಗುತ್ತದೆ. ಇದು ಜಯಚಾಮರಾಜ ಒಡೆಯರ ಮದುವೆ. ಇವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ ಮಹಾರಾಣಿ ವಾಣಿವಿಲಾಸ ಕೆಂಪನಂಜಮ್ಮಣ್ಣಿ ಅವರು. ಇವರೇ 1896ರಲ್ಲಿ ಮರದ ಅರಮನೆ ಸುಟ್ಟು ಹೋದ ನಂತರ ಈಗಿನ ಅರಮನೆಯನ್ನು
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೊತೆ ಕಟ್ಟಿಸಿದರು ಎಂದು ಮತ್ತು ಅದಕ್ಕಾಗಿಯೇ ಬ್ರಿಟಿಷ್ ಶಿಲ್ಪಿಯಾದ ಹೆನ್ರಿ ಇರ್ವಿನ್ ಅವರನ್ನು ನೇಮಿಸಿದ್ದರು. ಇದು ಕೆಂಪನಂಜಮ್ಮಣ್ಣಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಲ್ಪನೆ ಮತ್ತು ಬುದ್ಧಿವಂತಿಕೆಯಿಂದ ಸೇರಿ ಕಟ್ಟಿಸಿದ ಅರಮನೆಯಾಗಿದೆ. ಇದು ನಮ್ಮ ನೆಚ್ಚಿನ ನಾಯಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮತ್ತು ಇದು ರಾಜ ಪರಿವಾರದವರ ಚಲನಚಿತ್ರ. ಇದು ಕ್ವೀನ್ ಅಲೆಕ್ಸಾಂಡ್ರಾ ಹಾಗೂ 7ನೇ ಎಡ್ವರ್ಡ್. ಇವೆಲ್ಲವೂ ನಮ್ಮ ರಾಜ ಮಹಾರಾಜರಿಗೆ ಬಂದ ಉಡುಗೊರೆಗಳು. ನಮ್ಮ ರಾಜರು ಬೇರೆ ರಾಜ್ಯಗಳಿಗೆ ಭೇಟಿ ನೀಡಿದಾಗ ಅಲ್ಲಿಯವರು ಕೊಟ್ಟ ಉಡುಗೊರೆಗಳು. ಇವೆಲ್ಲ ಶ್ರೀಗಂಧದಿಂದ ಮಾಡಲ್ಪಟ್ಟಿದೆ. ಇದು ವಜ್ರಮುಷ್ಟಿ ಕಾಳಗ ಮಾಡುತ್ತಿದ್ದ ಜಾಗ. ಇದನ್ನು ನೋಡಬಯಸುವವರು ಸುತ್ತಲೂ ಇರುವ ಮೇಲಿನ ಕಿಟಕಿಗಳ ಮೂಲಕ ವಜ್ರಮುಷ್ಟಿಯನ್ನು ನೋಡಬಹುದಾಗಿತ್ತು. ಇಲ್ಲಿನ ಸ್ಪೈರಲ್ ಮೆಟ್ಟಿಲು ಒಂದು ಆಕರ್ಷಣೆ. ಇದು ಒಂದು ವಿಶೇಷವಾದ ರೂಮ್. ಇದನ್ನು ಪೀಠೋಪಕರಣಗಳ ಕೊಠಡಿ ಎನ್ನುತ್ತಾರೆ. ಮಹಾರಾಜರು ಉಪಯೋಗಿಸುತ್ತಿದ್ದ ರಾಜಲಾಂಛನ ಹೊಂದಿದ ಬೆಳ್ಳಿ ಕುರ್ಚಿಗಳು, ಹಾಗೆಯೇ ಬೆಲ್ಜಿಯಂನ ಸ್ಫಟಿಕ ಗಾಜಿನಿಂದ ಮಾಡಲಾಗಿರುವ ಕುರ್ಚಿಗಳು ಮತ್ತು ಇದರ ಮೇಲ್ಛಾವಣಿ ಎಂದರೆ ರೂಫ್. ಇದನ್ನು ಬರ್ಮಾದ ತೇಗದ ಮರಗಳಿಂದ ಪುಷ್ಪಾಲಂಕಾರದ ಕೆತ್ತನೆಯನ್ನು ಹೊಂದಿದೆ. ಇಲ್ಲಿ ನೋಡಿ, ಪ್ರವಾಸಿಗರನ್ನು ಜನರನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನೋಡುತ್ತಾ ಕುಳಿತಿದ್ದಾರೆ. ನಮ್ಮ ರಾಜ್ಯಕ್ಕೆ ಎಲ್ಲ ಕ್ಷೇತ್ರದಲ್ಲೂ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರುವ ಇವರನ್ನು ಎಲ್ಲ ಕನ್ನಡ ಜನತೆ ಒಂದು ಬಾರಿ ನೆನೆಯಲೇಬೇಕು. ಇನ್ನು ಇದು ದರ್ಬಾರ್ ಹಾಲ್. ಇಲ್ಲೇ ನಮ್ಮ ರಾಜರು ತಮ್ಮ ಪ್ರಜೆಗಳನ್ನು ಮತ್ತು ಜನರನ್ನು ಸಂಬೋಧಿಸುತ್ತಿದ್ದ ಹಾಗೆ ಭೇಟಿ ಮಾಡುತ್ತಿದ್ದ ಜಾಗ. ಇಲ್ಲಿಂದ ಅರಮನೆಯ ಮೈದಾನವನ್ನು ನಾವು ಕಾಣಬಹುದು. ಈ ಜಾಗದಲ್ಲಿ ರಾಜರು ದರ್ಬಾರು ನಡೆಸುತ್ತಿದ್ದರು. ರಾಜರ ಜೊತೆಗೆ ಅವರ ಮಂತ್ರಿಮಂಡಲ ಮತ್ತು ಅನೇಕ ಗಣ್ಯರು ಇರುತ್ತಿದ್ದರು. ಇಲ್ಲಿನ ಮೇಲ್ಛಾವಣಿ ಅಂದರೆ ಸೀಲಿಂಗ್ನಲ್ಲಿ ನಾವು ಅನೇಕ ದೇವರುಗಳ ಚಿತ್ರವನ್ನು ಮತ್ತು ದಶಾವತಾರವನ್ನು ಮತ್ತು 12 ರಾಶಿಗಳ ಚಿತ್ರವನ್ನು ಕಾಣಬಹುದು. ಇಲ್ಲಿ ರಾಣಿಯರು ಕೂಡ ಇರುತ್ತಿದ್ದರು. ಇದು ರಾಜರು ಖಾಸಗಿ ದರ್ಬಾರ್ ನಡೆಸುತ್ತಿದ್ದ ಜಾಗ. ಅತ್ಯಾಕರ್ಷಕ ಶಿಲ್ಪಕಲೆಯನ್ನು ಹೊಂದಿದೆ ಹಾಗೂ ಬೆಳ್ಳಿಯಿಂದ ಮಾಡಲ್ಪಟ್ಟ ಬಾಗಿಲನ್ನು ನಾವು ಕಾಣಬಹುದು. ಇಡೀ ಅರಮನೆಯಲ್ಲಿರುವ ಪಿಲ್ಲರ್ಗಳ ಮೇಲಿರುವ ಚಿನ್ನದ ಬಣ್ಣವು ಅಸಲಿ ಚಿನ್ನವಾಗಿದ್ದು, ಇಡೀ ಅರಮನೆಯ ಯಾವುದೇ ಬಣ್ಣವನ್ನು ಇದುವರೆಗೂ ಕೂಡ ಯಾರೂ ಬದಲಾಯಿಸಿಲ್ಲ.
100 ವರ್ಷಕ್ಕೂ ಹೆಚ್ಚು ವರ್ಷಗಳು ಕಳೆದರೂ ಅರಮನೆಯ ಯಾವ ಮೂಲೆಯಲ್ಲಿಯೂ ಬಣ್ಣವು ಬಾಸಿಲ್ಲ. ಎಲ್ಲವೂ ಹೊಸದಂತೆಯೇ ಇವೆ. ಇದು ದಸರಾ ಆನೆಗಳಿಗೆ ಬಳಸಲಾಗುವ ಆಭರಣಗಳು. ಈ ಅರಮನೆಯ ಮೊದಲೇ ತಿಳಿಸಿದಂತೆ ಕೆಂಪನಂಜಮ್ಮಣ್ಣಿಯವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕೊಡುಗೆಯಾಗಿದೆ. ಇವರಿಗೆ ಅರಮನೆ ಕಟ್ಟಿಸಲು ಅಂದು ತಗುಲಿದ ವೆಚ್ಚ ಬರೋಬ್ಬರಿ 41,47,913 ರೂಪಾಯಿ. ಮತ್ತು ಈ ಅರಮನೆಯನ್ನು ಕಟ್ಟಲು ಸುಮಾರು 15 ವರ್ಷಗಳು ಬೇಕಾಯಿತು. 1912ರಲ್ಲಿ ಇದು ಪೂರ್ಣಗೊಂಡಿತು. ಅರಮನೆಯು ಸುಮಾರು 72 ಎಕರೆ ಜಾಗದಲ್ಲಿದ್ದು ಸುತ್ತಲೂ ಉದ್ಯಾನ ನಗರಿಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಅರಮನೆ ಸುತ್ತಲೂ 7 ದೇವಸ್ಥಾನಗಳಿವೆ. ಕೋಡಿ ಭೈರವೇಶ್ವರ ಸ್ವಾಮಿ, ಶ್ರೀ ಶ್ವೇತವರಹಸ್ವಾಮಿ, ತ್ರಿನಯನೇಶ್ವರ ಸ್ವಾಮಿ, ಪ್ರಸನ್ನ ಕೃಷ್ಣಸ್ವಾಮಿ, ಕಿಲ್ಲೆ ವೆಂಕಟರಮಣ, ಶ್ರೀ ಭುವನೇಶ್ವರಿ ತಾಯಿ ಮತ್ತು ಗಾಯತ್ರಿ ದೇವಸ್ಥಾನ. ಅರಮನೆಯ 4 ದ್ವಾರಗಳನ್ನು ಹೊಂದಿದೆ. ಉತ್ತರಕ್ಕೆ ಜಯರಾಮ ದ್ವಾರ, ದಕ್ಷಿಣಕ್ಕೆ ಬಲರಾಮ ದ್ವಾರ, ಪಶ್ಚಿಮಕ್ಕೆ ವರಾಹ ದ್ವಾರ ಹಾಗೂ ಪೂರ್ವಕ್ಕೆ ಜಯಮಾರ್ತಾಂಡ ದ್ವಾರವಿದೆ. ಸಾರ್ವಜನಿಕರಿಗೆ ಅರಮನೆ ವೀಕ್ಷಣೆಗೆ ವಾರದ ಎಲ್ಲ ದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ರವರೆಗೆ ಅವಕಾಶವಿದೆ. ಇದರ ಎಂಟ್ರಿ ಫೀಸ್ 120 ರೂಪಾಯಿ. ಹಾಗೆ 7ರಿಂದ 18ನೇ ವಯಸ್ಸಿನ ಮಕ್ಕಳಿಗೆ 50 ರೂಪಾಯಿಗಳು, 7ನೇ ವಯಸ್ಸಿಗೂ ಚಿಕ್ಕ ಮಕ್ಕಳಿಗೆ ಉಚಿತ ಪ್ರವೇಶ ಹಾಗೂ ವಿದೇಶಿಗರಿಗೆ 1000 ರೂಪಾಯಿಗಳು. ಪ್ರತಿದಿನ ಸಂಜೆ 7ರಿಂದ 8 ಗಂಟೆಗೆ ಲೈಟ್ ಶೋ ಇರುತ್ತದೆ. ದೀಪಾಲಂಕಾರದಿಂದ ಕಂಗೊಳಿಸುವ ವೈಭವೋಪೇತ ಅರಮನೆಯನ್ನು ಕಣ್ತುಂಬಿಕೊಳ್ಳಲು ಟಿಕೆಟ್ ದರ 50 ರೂಪಾಯಿ ಹಾಗೂ ವಿದೇಶಿಗರಿಗೆ 200 ರೂಪಾಯಿಗಳು. ಸುಮಾರು 125 ವರ್ಷಗಳ ಹಿಂದೆಯೇ ಮುಂದಾಲೋಚನೆಯಿಂದ ಅತ್ಯದ್ಭುತ ಕಲ್ಪನೆಯೊಂದಿಗೆ ಈ ಬೃಹತ್ ಆಕರ್ಷಕ ಅರಮನೆಯನ್ನು ಕಟ್ಟಿಸಿರುವ ಮತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಈ ಅರಮನೆಯನ್ನು ಕಟ್ಟಿಸಿರುವ ಕೆಂಪನಂಜಮ್ಮಣ್ಣಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೊಂದು ನಮನ. ಧನ್ಯವಾದಗಳು.